ನಮಸ್ಕಾರ ಸ್ನೇಹಿತರೆ. ತಾಯಿಯೇ ಗುರು, ತಾಯಿಯೇ ದೈವ, ಹಾಗೆ ಮಗಳಿಗೆ ತಾಯಿಯೇ ಸರ್ವಸ್ವ. ಅಂತಹ ತಾಯಿ ಕಲಿಸುವಂತಹ ಸಹಸ್ರಾರು ವಿದ್ಯೆಗಳಲ್ಲಿ ಅಡಿಗೆಗೆ ಮೊದಲ ಆದ್ಯತೆ. ಅಂತಹ ವೇದಿಕೆ ಆಗಿರುವ ನಮ್ಮ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಅಮ್ಮ ಮಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನಗು ನಗುತ್ತಾ ಕಲಿಯಲ್ಲಿ ದೀಪವನ್ನು ಅಲಂಕರಿಸುತ್ತಾ ಅಮ್ಮನ ಮಗಳಾದ ಲವೀನಾ ಅಮ್ಮನಿಗಾಗಿ ಮಾಡಿದ ಸ್ವಾದಿಷ್ಟವಾದ ಕಪ್ನೆ. ಕನ್ನಡತೆ ಸುತ್ತನಲ್ಲಿ ಅಮ್ಮ ಮಗಳು ಇಬ್ಬರು ಇಂಪಾಗಿ ಹಾಡಿ ಮಗಳು ಆಯ್ಕೆ ಮಾಡಿದ ಬೌಲ್ನ ಅಳತೆಗೆ ಅಮ್ಮ ರುಚಿಕರವಾದ ಆನಿಯನ್ ಮಸಾಲ ಮಾಡಿದ್ರು ಅಳತೆಯ ಬೌಲ್ಗೆ ಸರಿ ಹೊಂದಲಿಲ್ಲ. ಅಮ್ಮನ ಪ್ರೀತಿಗೆ ತಲೆಬಾಗಿ ವಂದಿಸ್ತಾ ಅಮ್ಮ ಬಿಟ್ಟು ಹೋದ ಕೊರಿಯಾಂಡರ್ ಪುಲಾವನ್ನ ಮಾಡಿ ಮುಗಿಸಿದ ಮಗಳು ಲವೀನಾ. ಪನೀರ್ ಪೇಪರ್ ಟೋಸ್ಟ್ ಅನ್ನ ಆಸ್ವಾದಿಸಿ ಅತ್ತೆ ಹಾಗೂ ಹೆಂಡತಿ ಮಾಡಿದ ಅಡುಗೆಯನ್ನ ಸರಿಯಾಗಿ ಗುರುತಿಸಿದ ವಿವೇಕ್. ನಮ್ಮ ಇವತ್ತಿನ ಸಂಚಿಕೆಗೆ ಬಂದಿರುವಂತಹ ಅಮ್ಮ ಮಗಳು ಬೆಂಗಳೂರಿನವರೇ ಆದಂತಹ ಪುಷ್ಪಾ ಮತ್ತು ಅವರ ಮಗಳು ಲವೀನಾ. ಬನ್ನಿ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬನ್ನಿ ಅಮ್ಮ. ನಮಸ್ತೆ ಅಮ್ಮ. ನಮಸ್ತೆ. ಓಕೆ, ಇವತ್ತಿನ ನಮ್ಮ ಮೊದಲ ರೌಂಡ್ ನ ಶುರು ಮಾಡೋಣ. ಈ ಮೊದಲ ಸೆಗ್ಮೆಂಟ್ ಬಂದ್ಬಿಟ್ಟು ಅಮ್ಮ ನಿನಗಾಗಿ. ನೀವು ನಿಮ್ಮ ಅಮ್ಮನಿಗೋಸ್ಕರ ಯಾವ ಅಡ್ಗೆನ ಮಾಡ್ತೀರಾ? ಅವ್ರ ಫೇವ್ರೆಟ್ ಒಂದ್ ಡಿಶ್ ಇದೆ, ಕಾಪ್ನೆ ಅಂತ. ಅವರೇ ಹೇಳ್ಕೊಟ್ಟಿದ್ದ? ಅವರೇ ಹೇಳ್ಕೊಟ್ಟಿದ್ದು. ಓಕೆ, ಅದನ್ನ ಮಾಡ್ತಾ ಇದ್ದೀರಾ. ಕಾಪ್ನೆಗೆ ಏನೇನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ? ಉಪ್ಪು, ಇದು ಹುಣಸೆ ಹಣ್ಣು, ಬೆಳ್ಳುಳ್ಳಿ, ಕಡಲೆ ಹಿಟ್ಟು, ಒಣ ಕೊಬ್ಬರಿ ತುರಿ, ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಇದು ಶುಂಠಿ ಸ್ವಲ್ಪ, ಚಕ್ಕೆ ಲವಂಗದ ಪುಡಿ ಸ್ವಲ್ಪ, ಇದು ಹಚ್ಮೆಣಸಿನ ಪುಡಿ, ಇಮಾಮಿ ಸನ್ಫ್ಲವರ್ ಆಯಿಲ್. ಇವಾಗ ಹಿಟ್ಟು ಕಲ್ಸ್ಕೊಳ್ಳೋಣ. ನಿಮ್ಮ ಅಮ್ಮನ ಬಗ್ಗೆ ನೀವು ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ತಾಯಿ ಬಗ್ಗೆ? ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ಬೋದು. ತುಂಬಾ ನೀವು ಅಮ್ಮನ ಮೇಲೆ ಡಿಪೆಂಡ್ ಆಗಿರ್ತೀರಾ ಅಂತನಾ? ಹಾ, ಆಲ್ಮೋಸ್ಟ್ ಏನಿದ್ರು ಅವ್ರ ಸಜೆಷನ್ ಕೇಳೇ ಮಾಡೋದು. ಏನ್ ಮಾಡಿದ್ರು. ನೆಕ್ಸ್ಟ್ ಉಪ್ಪು ಕೊಡಿ. ಇವಾಗ ಇದನ್ನ ಸ್ವಲ್ಪ ನೀರಲ್ಲಿ ಕಲ್ಸ್ಕೋಬೇಕು. ಒಂದ್ 2 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಅಮ್ಮ ಮಾಡೋದ್ರಲ್ಲಿ ನಿಮಗೇನ್ ಫೇವ್ರೇಟ್? ಅವರು ಪಂಪ್ಕಿನ್ ಪಲ್ಯ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಿಮ್ಮಮ್ಮ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾರೆ. ಎಲ್ಲ ಅಮ್ಮ ಮಾಡೋದ್ ಎಲ್ಲಾ ಡಿಶ್ ನಿಮಗೆ ಗೊತ್ತು? ಆಲ್ಮೋಸ್ಟ್ ಎಲ್ಲ ಗೊತ್ತು, ಅವರಿಂದಾನೇ ಕಲ್ತಿರೋದು. ಅಮ್ಮ, ನಿಮಗ್ ಪ್ರಶ್ನೆ. ನಿಮ್ ಮಗಳಿಗೆ ನೀವು ಯಾವಾಗಿಂದ ಅಡ್ಗೆನ ಹೇಳ್ಕೊಡ್ತಾ ಇದ್ದೀರಾ? ಅವಳು PUC ಮಾಡ್ಬೇಕಾದ್ರಿಂದ. ಅಂದ್ರೆ ಮದ್ವೆಗ್ ಮುಂಚೆಯಿಂದಾನೇ ಎಲ್ಲಾ ಕಲ್ತಿದ್ದಾರೆ. ಇವಾಗ ಮದ್ವೆ ಆದ್ಮೇಲೆ ಏನು ಹೊಸದಾಗಿ ಕಲ್ತಿಲ್ಲ. ಅದು ಇವಾಗ ಅವಳೇ ಟ್ರೈ ಮಾಡ್ತಾ ಇದ್ದಾಳೆ ಒಂದೊಂದು. ಎಲ್ಲ ಹೊಸದಾಗ ಅವ್ರು ಟ್ರೈ ಮಾಡ್ತಾರೆ, ನೀವ್ ಹೇಳ್ಕೊಟ್ಟಿರೋದಲ್ದೇನೆ. ವೀಕೆಂಡ್ಸ್ ಅಲ್ಲಿ ಸ್ವಲ್ಪ ಏನಾದ್ರು ಟ್ರೈನ್ ಅಪ್ ಮಾಡ್ತಾ ಇದ್ದೆ. ಇದು ಎಣ್ಣೆ ಬಿಸಿ ಮಾಡಕ್ ಇಟ್ಕೊಂಡ್ಬಿಡೋಣ. ಇದು ಕರಿಬೇಕಲ್ಲ? ಹೌದಾ. ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದ್ದೀನಿ. ಈ ತರ ಇದನ್ನ ಚಪಾತಿ ಹಿಟ್ಟಿನ ಹದಕ್ಕೆ ಕಲ್ಸ್ಕೊಂಡ್ಬಿಡ್ಬೇಕು. ಇದನ್ನ ಇವಾಗ ನಾವು ಲಟ್ಟಿಸ್ಬೇಕು. ಇದು ಮಿಕ್ಸಿಲಿ ಹಾಕೊಂಡು ತರ್ತರಿಯಾಗಿ ರುಬ್ಕೊಬೇಕು. ಏನೆಲ್ಲ ಬೇಕು ಮಿಕ್ಸಿಗೆ ಹಾಕೋದಕ್ಕೆ? ಅದೇ ಒಣ ಕೊಬ್ಬರಿ, ಇದು ಬೆಳ್ಳುಳ್ಳಿ 2 ಹಸ್ಲು ಹಾಕೊಳ್ತೀನಿ. ಓಕೆ, ಸಾಕಾ? ಹಾಂ. ಶುಂಠಿ ಸ್ವಲ್ಪ. ಓಕೆ, ಒಂಚೂರು ಕೊತ್ತಂಬರಿ ಸೊಪ್ಪು. ಓಕೆ, ನೆಕ್ಸ್ಟ್ ಏನ್ ಹಾಕ್ಬೇಕು? ಇವಾಗ ಇದು ಒಣಮೆಣಸಿನ್ಕಾಯಿ ಕೊಡಿ. ಆಲ್ರೆಡಿ ನೀವು ಅದಕ್ಕೆ ಚಿಲ್ಲಿ ಮೆಣಸಿನ ಪೌಡರ್ ಹಾಕಿ ಮಿಕ್ಸ್ ಮಾಡಿದ್ದೀರಾ ಅಲ್ವಾ? ಹಾ, ಇದಕ್ಕೂ ಹಾಕ್ಬೇಕು. ಸ್ವಲ್ಪ 3 ರಿಂದ 4 ಹಾಕ್ತೀನಿ. ಓಕೆ. ಸ್ವಲ್ಪ ಚಕ್ಕೆ ಲವಂಗದ ಪುಡಿ ಕೊಡಿ. ಸ್ವಲ್ಪ ಉಪ್ಪು ಕೊಡಿ. ನೋಡಿ, ಈ ತರ ತರ್ತರಿಯಾಗಿ ರುಬ್ಕೋಬೇಕು. ಓಕೆ, ಫುಲ್ ಪೌಡ್ರ್ ಮಾಡಿಲ್ಲ, ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀರಾ? ಇವಾಗ ಇದನ್ನ ಲಟ್ಸ್ಕೊಂಡ್ಬಿಡೋಣ. ಅದ್ರೊಳಗೆ ಇದನ್ನ ಫಿಲ್ ಮಾಡಿ ಇಟ್ಬೇಕಾ ಲಟ್ಸೋದಕ್ಕೆ? ಹಾ, ಬೇಕು ಸ್ವಲ್ಪ. ಇದು ನಿಮಗೂ ಫೇವ್ರೇಟ್ ಡಿಶಾ? ನಿಮ್ಮ ಅಮ್ಮಗೆ ನಿಮ್ಗೆ ಇಬ್ರಿಗೂ ಫೇವ್ರೇಟ್? ಯಾಕಂದ್ರೆ ಇದು ಎಲ್ಲೂ ಆಚೆ ಸಿಗಲ್ಲ, ಮನೇಲೆ ಮಾಡ್ಬೇಕು. ಅಮ್ಮ, ನೀವು ಮಗಳಿಗೆ ಕಲ್ಸಿದ್ದೀರಾ ಅಡ್ಗೆನ? ಹಾಗೆ ನಿಮ್ ಮಗಳಿಂದ ಕಲ್ತಿರಾ ಅಂತ ಅಡ್ಗೆ ಯಾವ್ದಾದ್ರು ಇದೆಯಾ ನೀವು? ಈಗಿನ ಡೆಸರ್ಟ್ಸ್ ಅದು ಇದು ಮಾಡ್ತಾರಲ್ಲ ಇವರೆಲ್ಲ, ಈಗಿನ ಫುಡ್ ಅದೆಲ್ಲ. ಇವಾಗ ಡೆಸರ್ಟ್, ಐಸ್ ಕ್ರೀಮ್ ಜೊತೆ ಎಲ್ಲ ತಿನ್ನೋ ಅಂತದ್ದು ಹೊಸ ಟ್ರಯಲ್ ಮಾಡಿದಾಗೆಲ್ಲ ಅದನ್ನ ನನಗೆ ಹೇಳ್ಕೊಡ್ತಾ ಇರ್ತಾರೆ. ನಿಮ್ಗೆ ಇಷ್ಟ ಆಗಿದ್ದು ನೀವು ಕಲಿತಾ ಇರ್ತೀರಾ?
ಇದ್ರ ಮೇಲೆ ನಾನು 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತೀನಿ. ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು, ಯಾಕಂದರೆ ಇದು ಮಿಕ್ಸ್ಚರ್ ಮಾಡಿರೋದು ಅಂಟ್ಕೋಬೇಕಲ್ಲ. ಹಾಂ, ರೋಲ್ ಮಾಡ್ಕೊಂಡು ಮೋಸ್ಟ್ಲಿ ಕಟ್ ಮಾಡ್ಕೋತೀರಾ ಅನ್ಸುತ್ತೆ. ಹೌದಾ? ಅದೇ ಇದ್ರ ಸಿಗ್ನಿಫಿಕೆನ್ಸ್. ಕಪ್ನೆ ಅಂತೀವಲ್ಲ, ಮರಾಠಿ ಕಾಪ್ ಅಂದ್ರೆ ಕಟ್ ಅಂತ. ಸೊ ಇದು ಪೀಸಸ್ ಕಟ್ ಮಾಡೋದಲ್ಲ, ಅದಕ್ಕೆ ಮರಾಠಿ ಲ್ಯಾಂಗ್ವೇಜ್ ಅಲ್ಲಿ ಕಟ್ ಮಾಡೋದಕ್ಕೆ ಕಾಪ್ ಅಂತೀರಾ. ಇದನ್ನ ನೋಡ್ತಾ ಇದ್ರೆ ನನ್ಗೆ ಬಾಕ್ರವಾಡಿ ನೆನ್ಪು ಬರ್ತಾ ಇದೆ. ಸಿಮಿಲರ್. ಸ್ವಲ್ಪ ಅದೇ ಟೇಸ್ಟ್ ಬರುತ್ತಾ? ಅಲ್ಲ, ಬಟ್ ಅದ್ ಸ್ವಲ್ಪ ತೀರಾ ಸ್ವೀಟ್ ಇರುತ್ತೆ. ಇದ್ರಲ್ಲಿ ನಾವು ಸ್ಪೈಸಿ ಮಾಡ್ತಾ ಇದ್ದೀರಾ ನೀವು. ಕ್ಲೋಸ್ ಮಾಡ್ಬೇಕು ಎಲ್ಲ ಎಣ್ಣೆ, ಯಾಕಂದ್ರೆ ಬಂದ್ಬಿಡತ್ತೆ, ಆಚೆ ಬಿಟ್ಕೊಂಡ್ ಬರುತ್ತೆ. ನೀವು ರೆಸಿಪೀಸ್ ಟ್ರೈ ಮಾಡ್ತೀರಾ? ಹೌದು, ಈಗ ನಿಮಗೆ ಮಾಡಿ ತೋರಿಸ್ತಾ ಇದ್ದೀರಲ್ಲ, ಇದನ್ನ ನೆಕ್ಸ್ಟ್ ಟ್ರೈ ಮಾಡ್ತೀನಿ ನನ್ನ ಮನೆಯಲ್ಲಿ. ನಿಮ್ ಸ್ಕೂಲ್ ಡೇಸ್ ನಲ್ಲಿ ನಿಮ್ಮಮ್ಮ ನಿಮ್ಗೆ ಯಾವಾಗಾದ್ರೂ ಹೊಡೆದಿದ್ದಾರಾ? ನೀವೇನಾದ್ರೂ ಮಿಸ್ಟೇಕ್ ಮಾಡಿ ಅಥವಾ? ಓಡಿಸ್ಕೊಂಡಿದ್ದೀನಿ ತುಂಬಾ ಸತೆ. ಓಡಿಸ್ಕೊಂಡಿದ್ದೀನಿ. ಅಂದ್ರೆ ಬೇಜಾನ್ ತರ್ಲೆ ಮಾಡ್ತಿದ್ರ ಅಥವಾ? ತರ್ಲೆ ಅಲ್ಲ, ಆದ್ರೆ ಏನೋ ಒಂದ್ ರಾಂಗ್ ಏನಾದ್ರೂ ತಪ್ಪು ಮಾಡ್ದಾಗ ಓಡಿಸ್ಕೊಂಡಿದ್ದೀನಿ ಅಲ್ವಾ? ಅದು ಎಲ್ಲಾ ತಾಯಿ ಮಾಡ್ತಾರಲ್ವಾ, ಮಕ್ಳನ್ನ ಚಿಕ್ಕದ್ರಿಂದ ತಿದ್ಬೇಕು ಅಂದ್ರೆ. ಇವಾಗ ಮಿಸ್ ಮಾಡ್ತಾ ಇದ್ದೀರಾ ಅನ್ಸುತ್ತಾ? ಅಯ್ಯೋ, ನಾನು ಫಸ್ಟ್ 6 months ತುಂಬಾ ಹತ್ತಿದ್ದೀನಿ. ಅದು ನನ್ನ ಹಸ್ಬೆಂಡ್ ಗೊತ್ತಷ್ಟೇ. ಅಂದ್ರೆ ಮದ್ವೆ ಆದ್ ಹೋದ್ಮೇಲೆ ಆಮೇಲೆ ಸ್ವಲ್ಪ ತುಂಬಾ ಕೋಆಪರೇಟಿವ್ ಆಗಿದ್ದಾರೆ ಆ ವಿಷಯದಲ್ಲಿ. ನಾನು ಕರ್ಕೊಂಡು ಹೋಗಂತ ಪಾಪ ಕರ್ಕೊಂಡು ಹೋಗ್ತಾ ಇರ್ತೀರಾ ವೀಕ್ಲಿ ಒನ್ಸ್? ಹಾ, ಆಲ್ಮೋಸ್ಟ್ ಹೋಗ್ತೀನಿ. ನೀವು ಅಮ್ಮನ ಮಗಳ ಅಪ್ಪನ ಮಗಳ? ಅಮ್ಮನ ಮಗಳೇ ಮೋಸ್ಟ್ಲಿ, ಬಿಕಾಸ್ ಎಲ್ಲಾನು ಅವ್ರ ಜೊತೆನೆ ಜಾಸ್ತಿ ಶೇರ್ ಮಾಡೋದು. ಅಮ್ಮನ ಜೊತೆನೆ. ಹೆಣ್ಮಕ್ಳಿಗೆ ತಾಯಿನೇ ತುಂಬಾ ಹತ್ರ ಅಂತ ಅನ್ಸುತ್ತೆ ಅಲ್ವಾ? ಎಲ್ಲಾನು ತಾಯಿ ಜೊತೆ ಶೇರ್ ಮಾಡ್ತಾರೆ. ಬಟ್ ನನ್ನ ತಂಗಿ ಹಂಗಲ್ಲ, ಅವಳು ನಮ್ ಡ್ಯಾಡಿ ಜೊತೆ ಜಾಸ್ತಿ. ಅಪ್ಪನ ಮಗಳು ನಿಮ್ ತಂಗಿ, ನೀವು ಅಮ್ಮನ ಮಗಳು. ಹೌದು. ಇವಾಗ ಹಾ ತೆಗಿಬೋದು. ಕಪ್ನ ರೆಡಿ. ಟೇಸ್ಟ್ ಮಾಡಿಬಿಟ್ಟು ಹೆಂಗಿದೆ ಅಂತ ಹೇಳಿ. ನಾನು ಟೇಸ್ಟ್ ಮಾಡಕ್ ಮುಂಚೆ ಅಮ್ಮ ಅವ್ರು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾರೆ. ಅಮ್ಮ ಟೇಸ್ಟ್ ಮಾಡಿ, ನಿಮ್ಮ ಮಗಳು ಮಾಡಿರೋದು ಹೇಗಿದೆ ಅಂತ. ನಾನೇ ತಿನ್ನಿಸ್ತೀನಿ, ಅವ್ರಿಗೆ ಅಲ್ವಾ ಡೆಡಿಕೇಟೆಡ್ ಡಿಶ್. ಓಕೆ, ಚೆನ್ನಾಗಿದೆ. ಹಿತವಾಗಿ ಎಲ್ಲ ಕರೆಕ್ಟಾಗಿ ಹಾಕಿದ್ದಾಳೆ, ಉಪ್ಪು ಖಾರ ಎಲ್ಲ ಸರಿಗಿದೆ. ನೀವು ಮಾಡೋ ಥರನೇ ಇದೆಯಾ? ಇದೆ 100%. ಮಗಳು ಬೆಸ್ಟಾ ನೀವು ಬೆಸ್ಟಾ ಅನ್ನಿಸ್ತಾ ಅಡುಗೆನಲ್ಲಿ? ಈಗ ಅವಳದು ಇದಕ್ಕೆ ಅವಳದಷ್ಟೇ. ಇವಾಗ ನಾನು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಸೂಪರ್, ಅದ್ಭುತವಾಗಿದೆ ಡಿಶ್ಶು. ಕಾಪ್ನೆ ಮಾಡುವ ವಿಧಾನ: ಮೊದಲು ಒಂದು ಬಟ್ಟಲಿಗೆ ಕಡಲೆ ಹಿಟ್ಟು, ಅಚ್ಚ ಖಾರದ ಪುಡಿ, ಉಪ್ಪು, ಸ್ವಲ್ಪ ಎಣ್ಣೆ ಹಾಗೂ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕೃಸಿಕೊಳ್ಳಿ. ನಂತರ ಒಂದು ಮಿಕ್ಸಿ ಜಾರಿಗೆ ಕಾಯಿ ತುರಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಒಣಮೆಣಸಿನಕಾಯಿ, ಚಕ್ಕೆ ಹಾಗೂ ಲವಂಗದ ಪುಡಿ ಹಾಕಿಕೊಂಡು ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಮೊದಲೇ ಕಲಸಿಟ್ಟ ಕಡಲೆ ಹಿಟ್ಟಿನ ಮಿಶ್ರಣವನ್ನು ಲಟ್ಟಿಸಿ ಅದರ ಮೇಲೆ ಪುಡಿ ಮಾಡಿದ ಮಿಶ್ರಣವನ್ನು ಹಾಕಿ ಮಧ್ಯದಲ್ಲಿ ಕತ್ತರಿಸಿ ಕಾದ ಇಮಾಮಿ ಸನ್ಫ್ಲವರ್ ಆಯಿಲ್ನಲ್ಲಿ ಕರೆದುಕೊಳ್ಳಿ. ಈಗ ಸ್ವಾದಿಷ್ಟಕರವಾದ ಕಾಪ್ನೆ ಸವಿಯಲು ಸಿದ್ಧ. ಲವೀನಾ ಅವರೇ, ಫಸ್ಟ್ ರೌಂಡ್ ಅಮ್ಮ ನಿನಗಾಗಿನಲ್ಲಿ ನಿಮ್ಮ ಅಮ್ಮನ ಫೇವ್ರೇಟ್ ಕಾಪ್ನೆ ಮಾಡಿ ತಿನ್ಸಿದ್ರಿ, ನಿಮ್ಮಮ್ಮ ಖುಷಿ ಪಟ್ರು. ಹಾಗೆ ಇವಾಗ ನಗು ನಗುತ್ತಾ ಕಲಿ ರೌಂಡ್ ನಲ್ಲಿ ಅಮ್ಮ ನೀವು ನಿಮ್ಮ ಮಗಳಿಗೋಸ್ಕರ ಏನ್ನ ಹೇಳ್ಕೊಡಕ್ ಇಷ್ಟಪಡ್ತೀರಾ? ಈಗ ನಾನು ಇದು ಕ್ಲೇಯಲ್ಲಿ ಕಾರ್ತಿಕ್ ಮಾಸ ಇರೋದ್ರಿಂದ ದೀಪಕ್ಕೆ ಅಲಂಕಾರ ಮಾಡೋದು ಹೇಳ್ಕೊಡ್ತೀನಿ. ಓಕೆ, ಇದು ಎಷ್ಟಿಷ್ಟು ತಗೊಳ್ಬೇಕು, ತಗೊಂಡು ಹೀಗೆ ಹೀಗೆ ರೋಲ್ ಮಾಡು. ಹೀಗೆ ಮಾಡ್ತಾ ಇರು, ರೋಲ್ ಮಾಡಿ ಹೀಗೆ ಫ್ಲಾಟ್ ಮಾಡಬೇಕು. ಫುಲ್ ಫ್ಲಾಟ್ ಮಾಡು, ಹೀಗೆ ಮಾಡ್ತಾ ಇರು. ಸ್ವಲ್ಪ ಫ್ಲಾಟ್ ಮಾಡಿಕೊಂಡು ಈ ಥರ ರೋಲ್ ಮಾಡಬೇಕು. ಹೀಗೆ ಹೀಗೆ ಮಾಡ್ಕೊಂಡು ಬಂದರೆ ರೋಸ್ ಥರ ಬರುತ್ತೆ. ಹೀಗೆ ಮಾಡ್ತಾ ಇರು ನೋಡಿ, ಹೀಗೆ ಸಣ್ಣ ಸಣ್ಣದು ರೋಸ್ ಥರ ಬರುತ್ತೆ. ಇದಕ್ಕೆ ಇದಕ್ಕೆ ಸಣ್ಣದಾಗಿ ಲೀಫ್. ಅಮ್ಮ 100%, ಮಗಳು 50%. ಚೆನ್ನಾಗಿದೆ, ಚೆನ್ನಾಗಿದೆ ಮಾಡಿ.
ಅಮ್ಮ ಇದನ್ನ ನಿಮಗೆ ಯಾರು ಹೇಳ್ಕೊಟ್ಟಿದ್ದು? ನೀವ್ ಎಲ್ಲಿ ಹೀಗೆ ನಾವು ಇದು ಕಿಟ್ಟಿ ಪಾರ್ಟಿ ಎಲ್ಲ ಮಾಡ್ತೀವಲ್ಲ, ಫ್ರೆಂಡ್ಸ್ ಜೊತೆ ಕಸಿನ್ಸ್ ಎಲ್ಲ ಸೇರಿ ಆ ಟೈಮಲ್ಲಿ ಏನಾದ್ರು ಒಬ್ರೊಬ್ರು ಕಲ್ತಿರೋದನ್ನ ಹೊಸದಾಗಿ ಹಂಚ್ಕೊಡಿ ಮನೆಯಲ್ಲಿ. ಕೊಬ್ಬರಿ ಗಿಟ್ಕೆಲ್ಲ ಬರ್ತದೆ ಈ ಮದ್ವೆಗಳಿಗೆಲ್ಲ ಡಿಸೈನ್ಸ್ ದೇವ್ರದ್ದು ಅದೆಲ್ಲ ಮಾಡ್ತೀರಾ? ಅದು ಮತ್ತೆ ಹತ್ತಿ ಹಾರ ಈ ಗಣಪತಿ ಹಬ್ಬದಲ್ಲಿ ಅವರಿಗೆಲ್ಲ ಹಾಕ್ತಾರೆ ನೋಡಿ, ಅದನ್ನೆಲ್ಲ ಆಕ್ಚುಲಿ ಅದನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ, ಮಾಡ್ತಾಳೆ. ಅಮ್ಮನಿಗೆ ತಕ್ಕ ಮಗಳು. ಬರೀ ಓದಿಗೆ ಅಂತಾನೆ ಇದ್ ಮಾಡ್ಲಿಲ್ಲ ನಾನು, ಇದನ್ನು ಎಲ್ಲ ಕಲಿಸ್ತಾ ಇದ್ದೆ. ಹೀಗೆ ಒಂದೊಂದೇನೆ ಹೀಗೆ ಜೋಡಿಸ್ಕೊಂಡು ಬಂದು ಅದು ಬ್ಯಾಕ್ ಗ್ರೌಂಡ್ ಏನಾದ್ರು ಈ ತರ ಕಲರ್ ರೌಂಡ್ ಮಾಡ್ಬೋದು. ಒಂದೊಂದೇ ಕಲರ್ಸ್ ಎಲ್ಲ ಇದು ಮಾಡಿ ಒಂದೇ ಹೂವು ಹಾಕರೋ ಇದು ಮಾಡಿಟ್ಟು ಅದು ಬ್ಯಾಕ್ ಗ್ರೌಂಡ್ ಬೇಕಂದ್ರೆ ಪೇಂಟಿಂಗ್ ಏನಾದ್ರು ಮಾಡ್ಬೋದು. ಗ್ರೇಪ್ಸ್ ಆ ಥರನೂ ಮಾಡ್ಬೋದಲ್ಲ ಇದಕ್ಕೆ? ಗ್ರೇಪ್ಸ್ ಈ ಥರ ಬೀಳೋ ಥರ ಡ್ರಾಪ್ ಥರ ಮಾಡಿದ್ರೆ ಅದು ನಾನು ಇವಾಗ ಇದನ್ನ ನೋಡಿದ್ಮೇಲೆ ಇಮ್ಯಾಜಿನ್ ಮಾಡ್ಕೊಂಡೆ ಆ ಥರನೂ ಮಾಡ್ಬೋದು ಅಂತ. ಈ ಥರ ನಮ್ಮ ವೀಕ್ಷಕರು ಕೂಡ ನೀವು ಮಾಡೋದನ್ನೆಲ್ಲ ನೋಡ್ತಾ ಇದ್ದಾರೆ. ಅವ್ರು ಕೂಡ ಮನೆಯಲ್ಲಿ ಮುಂದೆ ಬರುವಂತ ತುಳಸಿ ಹಬ್ಬ ಆಗಿರ್ಬೋದು ಅಥವಾ ಮತ್ತೆ ಬರೋ ದೀಪಾವಳಿ ಆಗಿರ್ಬೋದು, ಅವರು ಕೂಡ ಇದನ್ನ ಮನೆಯಲ್ಲಿ ಟ್ರೈ ಮಾಡ್ತಾರೆ. ನಮ್ಮ ಸಮೀಕ್ಷೆಯ ಪ್ರಕಾರ ಇದು ಸರಿ. ಸೀಬೆ ಹಣ್ಣಿನ ಕಾಲದಲ್ಲಿ ಮೊದಲು ಬಿಡುವಂತ ಸೀಬೆ ಹಣ್ಣನ್ನ ತಿಂದ್ರೆ ಶೀತ ಆಗುತ್ತೆ, ಅದಾದ್ಮೇಲೆ ಬಾಡಿ ಇಮ್ಯುನಿಟಿನ ಬೆಳೆಸ್ಕೊಂಡ್ ಬಿಡುತ್ತೆ, ಆಮೇಲೆ ಶೀತ ಆಗಲ್ಲ. ಅಮ್ಮ, ನಮ್ಮ ಮುಂದಿನ ಸುತ್ತು ಕಣ್ಣಳತೆ ಸುತ್ತು. ಈ ಸುತ್ತಿನಲ್ಲಿ ನೀವು ವೀಕ್ಷಕರಿಗೆ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ಆನಿಯನ್ ಮಸಾಲ ಅಂತ. ಆನಿಯನ್ ಮಸಾಲ. ಇಲ್ಲಿ ಇಷ್ಟು ಬೌಲ್ಸ್ ಇದೆ, ಇದರಲ್ಲಿ ನಿಮ್ಮ ಮಗಳು ಯಾವ ಬೌಲ್ನ ಸೆಲೆಕ್ಟ್ ಮಾಡ್ತಾರೆ. ನೀವು ಮಾಡೋ ರೆಸಿಪಿ ಆ ಬೌಲ್ಗೆ ಕರೆಕ್ಟ್ ಆಗಿರ್ಬೇಕು. ಓಕೆ, ಇದು ಓಕೆ. ನೀವು ಈ ಬೌಲ್ನ ಸೆಲೆಕ್ಟ್ ಮಾಡಿದ್ದೀರಾ. ಅಮ್ಮ, ನೀವು ಆನಿಯನ್ ಮಸಾಲ ಮಾಡ್ತೀನಿ ಅಂತ ಹೇಳಿದ್ರಿ, ನಿಮ್ಮ ಮಗಳು ಅದಕ್ಕೆ ಬೌಲ್ ಕೂಡ ಸೆಲೆಕ್ಟ್ ಮಾಡಿದ್ದಾರೆ. ನೀವು ಮಾಡೋ ರೆಸಿಪಿ ಅದಕ್ಕೆ ಕರೆಕ್ಟ್ ಆಗಿರಬೇಕು. ಓಕೆ, ಅದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ, ಎಷ್ಟೆಷ್ಟು ಬೇಕು ಅಂತ ನೀವೇ ಸೆಲೆಕ್ಟ್ ಮಾಡಬೇಕು. ಈರುಳ್ಳಿ, ಟೊಮ್ಯಾಟೊ, ಚಕ್ಕೆ ಲವಂಗ ಪೌಡರ್, ಧನಿಯಾ ಪುಡಿ, ಕಾಯಿ ತುರಿ, ಮೆಣಸು, ಉಪ್ಪು, ಅರಿಶಿನ ಪುಡಿ, ಚಕ್ಕೆ ಲವಂಗ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಇಮಾಮಿ, ಸನ್ಫ್ಲವರ್ ಆಯಿಲ್. ಫಸ್ಟ್ ಏನು ಮಾಡ್ಬೇಕು ಇವಾಗ? ಇದು ಗ್ರೈಂಡ್ ಮಾಡ್ಕೊಳ್ಳೋಣ ಫಸ್ಟ್ ಮಸಾಲೆನ. ಓಕೆ, ಕಾಯಿ ತುರಿ ಕೊಡಿ, 3 ಸ್ಪೂನಷ್ಟು ಹಾಕೊಳ್ತೀನಿ. ಹಸಿಮೆಣಸಿನಕಾಯಿ ಕೊಡಿ, ಅದು ಒಂದು 5 ಹಾಕ್ತಾ ಇದ್ದೀನಿ. 5 ಶುಂಠಿ ಕೊಡಿ, ಬೆಳ್ಳುಳ್ಳಿ ಕೊಡಿ, ಕೊತ್ತಂಬರಿ ಸೊಪ್ಪು, ಅರಿಶಿನದ ಪುಡಿ, ಚಕ್ಕೆ ಲವಂಗ ಪೌಡರ್, ಮೆಣಸು, ಧನಿಯಾ ಪುಡಿ. ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಗ್ರೈಂಡ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು? ಅದು ಪ್ಯಾನ್ ಕೊಡಿ. ಕುಕ್ಕರ್ ಕೊಡ್ಲಾ? ಆನಿಯನ್ ಹಾಕ್ತಾ ಇದ್ದೀನಿ. ಬ್ರೌನ್ ಕಲರ್ ಬರಬೇಕಾ? ಫುಲ್ ಬ್ರೌನ್ ಆಗಬೇಕು. ಲವೀನಾ ಅವರೇ, ನಿಮ್ಮ ಎಲ್ಲ ಇಷ್ಟಗಳಿಗೂ ನಿಮ್ಮಮ್ಮ ಅಸ್ತು ಅಂತ ಹೇಳಿದಾರಾ? ಓಕೆ ಅಂತ ಪರ್ಮಿಟ್ ಮಾಡಿದಾರಾ? ಆದ್ರೆ ನಿಮ್ಮದು ಲವ್ ಮ್ಯಾರೇಜು. ಹೌದು. 3 ಇಯರ್ಸ್ ಸತಾಯಿಸಿ ಅಮ್ಮ ಆಮೇಲೆ ಓಕೆ ಅಂತ ಹೇಳಿದ್ದಾರೆ. ಹೌದು. ಯಾಕಮ್ಮ 3 ಇಯರ್ಸ್ ನೀವು ಸತಾಯಿಸಿ ಆಮೇಲೆ ಓಕೆ ಅಂತ ಹೇಳಿದ್ದು? ಹೆಚ್ಚು ಕಮ್ಮಿ ಇರುತ್ತಲ್ಲ ಎಲ್ಲ ಫ್ಯಾಮಿಲಿ ಇದರಲ್ಲಿ, ಸ್ವಲ್ಪ ಫಸ್ಟ್ ಟೈಮು ಅಂದರೆ ಸ್ವಲ್ಪ ಆಮೇಲೆ ಹಾಗೆ ಮಕ್ಕಳು ಇದಕ್ಕೋಸ್ಕರ ಎಲ್ಲ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ ಅಂತ ಸ್ವಲ್ಪ ನಿಧಾನಕ್ಕೆ ತಿಳ್ಕೊಂಡೆ ನಾನು. ನಿಮಗೆ ನಿಮ್ಮಮ್ಮ ಯಾವ್ಯಾವ ಅಡುಗೆ ಹೇಳ್ಕೊಟ್ಟಿದ್ದಾರೆ? ಅಂದರೆ ಆಲ್ಮೋಸ್ಟ್ ಅವ್ರು ಮಾಡೋದೆಲ್ಲ ಹೇಳ್ಕೊಟ್ಟಿದ್ದಾರಾ? ಎಲ್ಲಾನು ನನಗೆ ಮದುವೆ ಮುಂಚೆ ನಾರ್ಮಲ್ ಸಾಂಬಾರು, ಅನ್ನ ಅದೆಲ್ಲ ಬರ್ತಿತ್ತು. ಮದುವೆ ಆದ್ಮೇಲೆ ಏನ್ ಕಷ್ಟ ಆಗಿಲ್ಲ? ಫೋನ್ ಮಾಡಿ ಕೇಳ್ಕೊಳ್ಳೋದು ಒಂದೊಂದು ರೆಸಿಪಿ, ಇದು ಹೆಂಗ್ ಮಾಡೋದು, ಏನ್ ಹಾಕೋದು, ಎಷ್ಟ್ ಹಾಕೋದು, ಎಲ್ಲರೂ ಹಂಗೆ ಮಾಡ್ತಾರಲ್ಲ ಹೆಣ್ಮಕ್ಳು. ಮದ್ವೆ ಆದ್ಮೇಲೆ ತಾಯಿಗೆ ಫೋನ್ ಮಾಡಿ ಯಾವ್ದಾದ್ರು ಗೊತ್ತಾಗಿಲ್ಲ ಅಂದ್ರೆ, ಅಮ್ಮ ಫೋನ್ ಹಿಡ್ಕೊಂಡ್ ಕಿವಿಯಲ್ಲಿ ಮಾಡ್ತಾ ಇದ್ದೀನಿ, ಎಷ್ಟ್ ಹಾಕ್ಲಿ, ಎಷ್ಟ್ ಕಾಳು ಹಾಕ್ಲಿ. ಅದು ನಮ್ಮ ಮಮ್ಮಿ ಕುಕಿಂಗ್ ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಅಲ್ಲ ಅವ್ರಿಗೆ, ಸೊ ಕರೆಕ್ಟ್ ಆಗಿ ಹೇಳ್ಕೊಡ್ತಾರೆ ಬಿಗಿನರ್ಸ್ಗೆ, ಸೊ ಈಸಿ ಆಗತ್ತೆ. ಟೊಮೆಟೊ ಕೊಡಿ, ಉಪ್ಪು 1/2 ಸ್ಪೂನ್ ಹಾಕ್ತಾ ಇದ್ದೀನಿ. ಟೊಮೆಟೊ ಸಾಫ್ಟ್ ಆಗಬೇಕು, ಆಮೇಲೆ ಇದು ಮಸಾಲೆ.
ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹಾ ಹೀಗೆ ಇದು ಮಾಡ್ತಾ ಆಡಿಸ್ತಾ ಇರಬೇಕು. ಆಮೇಲೆ ಒಂದು ಲಿಡ್ ಹಾಕ್ಬಿಟ್ಟು ಒಂದು ವಿಶಿಲ್ ಬಂದರೆ ಸಾಕು. ನನ್ಗನ್ಸುತ್ತೆ ಆ ಬೌಲ್ಗಿಂತ ಜಾಸ್ತಿ ಬರುತ್ತೆ ಅಂತ. ನಿಮ್ಗೇನ್ ಅನ್ಸುತ್ತೆ ಲವೀನಾ? ಇಲ್ಲ ಕರೆಕ್ಟ್ ಇರುತ್ತೆ. ಬರುತ್ತೆ. ಅಷ್ಟು ಕಾನ್ಫಿಡೆಂಟ್ ಅಮ್ಮನ ಮೇಲೆ? ಇಲ್ಲ, ಕರೆಕ್ಟಾಗಿ ಬರುತ್ತೆ. ಅಮ್ಮ, ನೀವು ಫ್ರೈಡೇಸು ಸತ್ಸಂಗ್ ಎಲ್ಲ ಮಾಡ್ತೀರಾ ಅಂತ ಗೊತ್ತಾಯ್ತು. ಹೇಗಿದೆ ಅದರ ಅನುಭವ ನಿಮಗೆ? ತುಂಬ ಚೆನ್ನಾಗಿರುತ್ತೆ. ಎಲ್ಲ ಸೇರ್ತೀವಿ, ನಮ್ಮ ನೈಬರ್ಸು ಎಲ್ಲ ಲೇಡೀಸು. ಓ, ಕಿಟಿ ಪಾರ್ಟಿ ತರ? ಹಾಂ, ಇದು ಏನಂದ್ರೆ ಸತ್ಸಂಗ ಅಂದ್ರೆ ಇದು ಈ ದೇವ್ರನಾಮ, ವಿಷ್ಣು ಸಹಸ್ರನಾಮ ಆ ಥರ, ಮತ್ತೆ ಸೌಂದರ್ಯ ಲಹರಿ ಇದನ್ನೆಲ್ಲ ಎಲ್ಲ ನಮ್ಮ ನೈಬರ್ಸ್ ಎಲ್ಲ ಇದ್ದಾರೆ. ಅವರು ನಮ್ಮ ಕಸಿನ್ಸ್ ಎಲ್ಲ ಬರ್ತಾರೆ. 15 to 20 ಮೆಂಬರ್ಸ್ ಎಲ್ಲ ಸೇರ್ತೀವಿ ಎವ್ರಿ ಫ್ರೈಡೇಸ್. ಎವ್ರಿ ವೀಕ್? ಎವ್ರಿ ಫ್ರೈಡೇ 1.5 hour. ನಿಮ್ಮ ಮಗಳು ಆಡ್ತಾರ ಅದನ್ನೆಲ್ಲ? ಇಂಟ್ರೆಸ್ಟ್ ಇದೆಯಾ? ಆಕ್ಚುಲಿ ಅವಳು ಸಂಗೀತ ಕಲ್ತಿದ್ದಾಳೆ. ಓ, ಜೂನಿಯರ್ ಆಗಿದೆ ಅವಳದು. ಅಮ್ಮನ್ಗೆ ಡೆಡಿಕೇಟ್ ಮಾಡಿ ಅಮ್ಮಗೋಸ್ಕರ ನಮ್ಮ ಮುಂದೆ ಒಂದು ಹಾಡು ಆಡ್ಬೋದಾ, ನಮ್ಮ ವೀಕ್ಷಕರಿಗೋಸ್ಕರ? ನಾವು ಇಬ್ರು ಡೆಡಿಕೇಟ್ ಮಾಡಿ ನಮ್ಮ ಮ್ಯೂಸಿಕ್ ಟೀಚರ್ಗೋಸ್ಕರ ಹಾಡು ಹಾಡ್ಬೋದು. ಅವರು ಕಲ್ತಿದ್ದಾರೆ, ಅವ್ರದ್ದು ಜೂನಿಯರ್ ಆಗಿದೆ. ಸೀನಿಯರ್ ಮಾಡ್ಬೇಕಂತಿದ್ದಿದ್ದು ಪಾಪ ನಮ್ಮ ಟೀಚರು ತೀರೋದ್ರು ಡ್ಯೂ ಟು ಸಮ್ ಹೆಲ್ತ್ ಇಶ್ಯೂಸ್. ಸೊ ಅವ್ರಿಗೋಸ್ಕರ ಒಂದು 4 ಲೈನ್ ಹಾಡ್ಬೇಕಂತ ಇಷ್ಟ. ಹಾಡಿ. ಪಾಹಿ ಗಜಮುಖ ಪಾಹಿ ಷಣ್ಮುಖ ಪಾಹಿ ಸಿದ್ಧಿ ವಿನಾಯಕ ಪಾಹಿ ಸುರಗಣನಾಯಕ ಪರಿಪಾಹಿ ಮೋಕ್ಷ ಪ್ರದಾಯಕ ಪಾಹಿ ಗಜಮುಖ ಪಾಹಿ ಷಣ್ಮುಖ ಪಾಹಿ ಸಿದ್ಧಿ ವಿನಾಯಕ ಪಾಹಿ ಸುರಗಣನಾಯಕ ಪರಿಪಾಹಿ ಮೋಕ್ಷ ಪ್ರದಾಯಕ. ತುಂಬಾ ಚೆನ್ನಾಗಿ ಆಡಿದ್ರಿ. ನಿಮ್ಮ ಹಾಡು ಕೇಳಿ ಗಣೇಶನೇ ಧರೆಗಿಳಿದು ಬಂದಷ್ಟು ಸಂತೋಷ ಆಯ್ತು. ಓಕೆ, ಇದು ಇವಾಗ ಆಗಿರುತ್ತಲ್ವಾ? ಆಗಿರುತ್ತೆ. ತುಂಬಾ ಕಡಿಮೆ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಎಲ್ಲೋ ಅಮ್ಮ ಕಣ್ಣಳ್ತಲ್ಲಿ ಪರ್ಫೆಕ್ಟ್ ಆಗಿರ್ತಾರೆ ಅಂತ ಅನ್ಕೊಂಡೆ. ಸ್ವಲ್ಪ ಮೇಲೆ ಸ್ವಲ್ಪ ಕಾಯಿ ತುರಿ ಕೊಡಿ. ಆನಿಯನ್ ಮಸಾಲ ರೆಡಿ ಇದೆ. ಕಣ್ಣಳ್ತೆ ಸುತ್ತನಲ್ಲಿ ಅಮ್ಮ ಅವರು ಆನಿಯನ್ ಮಸಾಲವನ್ನ ಮಾಡಿದ್ದಾರೆ. ಆದ್ರೆ ಕಣ್ಣಳ್ತೆ ಸುತ್ತಲ್ಲಿ ನೀವು ಪರ್ಫೆಕ್ಟ್ ಆಗಿರ್ತೀರಾ ಅಂತ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಸ್ವಲ್ಪ ಕಡಿಮೆ ಇದೆ. ಏನಕ್ಕೆ ಕಡಿಮೆ ಆಯ್ತು ಅಂತ ಅನ್ಸುತ್ತೆ ಅಮ್ಮ? ಏನ ಕಡಿಮೆ ಹಾಕಿದ್ರಿ ಅಂತ ಅನ್ಸುತ್ತೆ ನಿಮ್ಗೆ? ಇನ್ನ ಒಂದು ಈರುಳ್ಳಿ ಬೇಕಾಗಿರುತ್ತೆ. ಇದು ಈರುಳ್ಳಿ ಮಸಾಲ ಆಗಿರೋದ್ರಿಂದ ಮೇನ್ ಈರುಳ್ಳಿ. ನೀವು ಈರುಳ್ಳಿನೇ ಸ್ವಲ್ಪ ಕಡಿಮೆ ಒಂದು ಈರುಳ್ಳಿ ಹಾಕಿದ್ರೆ ಸರಿ ಹೋಗಿರೋದು. ಇದನ್ನ ಯಾವ್ದ್ರ ಜೊತೆ ತಿಂದ್ರೆ ಚೆನ್ನಾಗಿರುತ್ತೆ ಕಾಂಬಿನೇಷನ್? ಇದು ಚಪಾತಿ ಜೊತೆ ಚೆನ್ನಾಗಿರುತ್ತೆ, ದೋಸೆ ಜೊತೆ ಚೆನ್ನಾಗಿರುತ್ತೆ. ರೋಟಿ, ಚಪಾತಿ, ರೊಟ್ಟಿ ಯಾವ್ದಾದ್ರು ಅಲ್ಲ. ಈಗ ನಾನು ಚಪಾತಿ ಮಾಡ್ಕೊಂಡು ಬಂದಿದ್ದೀನಿ, ಅದ್ರ ಜೊತೆ ಟೇಸ್ಟ್ ಮಾಡಿ. ಓ, ಮನೆಯಿಂದ ಮಾಡ್ಕೊಂಡು ಬಂದಿದ್ದೀರಾ? ಓಕೆ, ಹಾಗಾದ್ರೆ ಇದನ್ನ ಚಪಾತಿ ಜೊತೆನೆ ಟೇಸ್ಟ್ ಮಾಡೋಣ. ನಾನ್ ಹೇಳಲ್ಲ, ನಿಮ್ ಮಗಳೇ ತಿನ್ಬಿಟ್ಟು ಹೇಳಿ. ಅಮ್ಮ ಮಾಡಿರೋ ಆನಿಯನ್ ಮಸಾಲ ಚಪಾತಿ ಕಾಂಬಿನೇಷನ್ ಹೇಗಿದೆ? ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಆನಿಯನ್ ಮಸಾಲ ಮಾಡುವ ವಿಧಾನ: ಮೊದಲು ಒಂದು ಮಿಕ್ಸಿ ಜಾರಿಗೆ 3 ಚಮಚ ಕಾಯಿ ತುರಿ, 5 ರಿಂದ 6 ಹಸಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಅರಿಶಿನ, ಚಕ್ಕೆ ಹಾಗೂ ಲವಂಗದ ಪುಡಿ, ಕಾಳು ಮೆಣಸು, ಧನಿಯಾ ಪುಡಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಒಂದು ಕುಕ್ಕರಿಗೆ ಇಮಾಮಿ ಸನ್ಫ್ಲವರ್ ಆಯಿಲ್ ಹಾಕಿ ಕಾದ ನಂತರ ಈರುಳ್ಳಿ, ಟೊಮ್ಯಾಟೊ, ಸ್ವಲ್ಪ ಉಪ್ಪು, ರುಬ್ಬಿದ ಮಿಶ್ರಣ ಹಾಕಿ 2 ವಿಜಲ್ ಕೂಗಿಸಿ. ಈಗ ರುಚಿಕರವಾದ ಆನಿಯನ್ ಮಸಾಲ ಸವಿಯಲು ಸಿದ್ಧ. ಕಾಳುಗಳನ್ನ ತಿನ್ನೋದ್ರಿಂದ ಕೆಲವರಿಗೆ ಹೊಟ್ಟೆ ಉಬ್ಬರ ಆಗುತ್ತೆ. ಅಮ್ಮ, ಈಗ ನಮ್ಮ ನೆಕ್ಸ್ಟ್ ಸುತ್ತು 50-50 ಸುತ್ತು. ಓಕೆ, ಇಲ್ಲಿರೋ ಅಂತ ಇಂಗ್ರೀಡಿಯೆಂಟ್ಸ್ ನ ನೋಡಿದ್ರೆ ನೀವು ಯಾವ ರೆಸಿಪಿನ ಮಾಡ್ಬೋದು ಅಂತ ಅನ್ಸುತ್ತೆ? ಇದರಲ್ಲಿ ನನಗೆ ಬೇಕಾಗಿರೋದನ್ನ ಆರಿಸ್ಕೊಂಡು ಕಾರಿಯಂಡರ್ ಪಲಾವ್ ಮಾಡ್ತೀನಿ. ಕೊತ್ತಂಬರಿ ಸೊಪ್ಪಿನ ಪಲಾವ್ ಕೊತ್ತಂಬರಿ ಸೊಪ್ಪಿನ ಪಲಾವ್. ಓಕೆ, ಮೇನ್ ಕೊತ್ತಂಬರಿ ಸೊಪ್ಪು. ಹೌದು. ಓಕೆ, ಏನೇನ್ ಬೇಕಮ್ಮ ಇವಾಗ ಅದಕ್ಕೆ? ಶುಂಠಿ, ಬೆಳ್ಳುಳ್ಳಿ, ಕಾಯಿ ತುರಿ, ಚಕ್ಕೆ ಲವಂಗ ಪುಡಿ ಇದೆ, ಧನಿಯಾ ಪುಡಿ, ಹಸಿಮೆಣಸಿನಕಾಯಿ, ಈರುಳ್ಳಿ, ಸೋಂಪು, ಕಸ್ತೂರಿ ಮೇಥಿ,
2 ಸ್ಪೂನು ಕಾಯಿ ತುರಿ ಹಾಕ್ತಾ ಇದ್ದೀವಿ. ಓಕೆ. ಹಸಿಮೆಣಸಿನಕಾಯಿ. ಹಸಿಮೆಣಸಿನಕಾಯಿ 4ರಿಂದ 5. ಎಷ್ಟು ಖಾರ ಬೇಕು ನೋಡಿ ಹಾಕೋ. ಶುಂಠಿ ಒಂದು 1/4 ಇಂಚಷ್ಟು, ಸ್ವಲ್ಪ ಶುಂಠಿ. ಇದು ಚಕ್ಕೆ ಲವಂಗ ಪುಡಿ ಪೌಡರ್ ಮಾಡಿ ಇಟ್ಕೊಡೋಣ. ಇದನ್ನು ರುಬ್ಕೋಬೇಕಾ? ಇದು ಒಂದು ಸ್ವಲ್ಪ ಹಾಕ್ತೀನಿ ಸ್ಮೆಲ್ಲಿಗೋಸ್ಕರ. ಇದು ಬಂಡೆ ಹೂವು ಅಂತಾರೆ ಇದಕ್ಕೆ ಆಕ್ಚುಲ್ ಆಗಿ. ಅಲ್ಲ, ಇದನ್ನ ನಾವು ಆಯಿಲ್ ಅಲ್ಲಿ ಹಾಕಿ ಫ್ರೈ ಮಾಡೋದು ನೋಡಿದೀವಿ. ಇಲ್ಲ, ಇದು ಒಗ್ಗರಣೆಗೆ ಮತ್ತೆ ಹಾಕ್ತೀನಿ. ಇದು ಬರೀ ಗ್ರೈಂಡಿಂಗ್ ಮಾತ್ರ ಇಷ್ಟನ್ನ ಹಾಕೊಂಡಿವಾಗ ಇದು ಸ್ವಲ್ಪ ಧನಿಯಾ ಪುಡಿ 1 ಟೀ ಸ್ಪೂನ್ ಅಷ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮೇನ್ ಮಾಡ್ತಾರೆ ಕೊತ್ತಂಬರಿ ಸೊಪ್ಪು. ಹೌದು, ಜಾಸ್ತಿ ಹಾಕಬೇಕು. ಇದರಿಂದಾನೇ ಹೆಸರು ಕೊತ್ತಂಬರಿ ಸೊಪ್ಪಿನ ಪಲಾವ್ ಅನ್ನೋದಕ್ಕೆ ಯೂಸ್ ಮಾಡಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ಬೇಕಾ? ಅಮ್ಮ, ಎಲ್ಲ ಮಕ್ಕಳನ್ನು ನೋಡಿದಾಗ ನಿಮ್ಮ ಮಗಳು ಎಲ್ಲ ಮಕ್ಕಳಿಗಿಂತ ಯಾವುದಲ್ಲಿ ಡಿಫ್ರೆಂಟ್ ಅನ್ಸುತ್ತೆ, ಯಾವುದಲ್ಲಿ ಸ್ಪೆಷಲ್ ಅನ್ಸುತ್ತೆ, ಅವ್ರು ಯಾವ ಪಾಸಿಟಿವ್ ಗುಣ ನಿಮಗೆ ಇಷ್ಟ ಆಗುತ್ತೆ? ಹೇಳಬೇಕು ಅಂದರೆ ಅವರು ನೇಚರ್ ಎಲ್ಲದರಲ್ಲೂ ಸ್ವಲ್ಪ ಡಿಫ್ರೆಂಟ್. ನೇಚರೇ ಡಿಫ್ರೆಂಟ್ ನಿಮ್ಮ ಮಗಳದು. ಹೌದು, ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ಅವ್ರು ಯಾವ ಗುಣ ನಿಮ್ಗೆ ಇಷ್ಟ ಆಗುತ್ತೆ? ಅವಳದು ಸ್ವಲ್ಪ ಪೇಷನ್ಸ್. ಎಲ್ಲಾದ್ರೂ ಯಾವುದರಲ್ಲೂ ಆ ಥರ ತುಂಬ ಬೇಗ ಆ ಥರ ಬೀಳಲ್ಲ, ದುಡ್ಕೋದಿಲ್ಲ, ಯಾವ್ದು ಎಲ್ಲಾನು ಯೋಚನೆ ಮಾಡ್ತಾಳೆ. ಸ್ವಲ್ಪ ನಿಧಾನ, ಪೇಷನ್ಸ್ ಜಾಸ್ತಿ. ಅದು ತುಂಬಾ ಇಷ್ಟ ಆಗುತ್ತೆ. ಓಕೆ, ಇದು ಮಿಕ್ಸಿ ಮಾಡ್ಕೊಳ್ಬೇಕು. ಓಕೆ, ಮಿಕ್ಸಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನ್ ಮಾಡಬೇಕು? ಈಗ ಕುಕ್ಕರ್ ಇಟ್ಟು ಒಗ್ಗರಣೆಗೆ ಇದನ್ನೆಲ್ಲ ಪ್ಯಾನ್ ಕೊಡ್ಲಾ? ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಅಮ್ಮ, ನೀವು ಅಕ್ಕಿ ತೊಳೆದಿದ್ದೀರಾ ಅಲ್ವಾ? ಬಿಡಿ. ನಮ್ಮ ಸಮೀಕ್ಷೆಯ ಪ್ರಕಾರ ಇದು ತಪ್ಪು. ಬೆಲ್ಲವನ್ನು ಉಪಯೋಗಿಸೋದು ಉತ್ತಮ. ಬೆಲ್ಲದಲ್ಲಿ ಗ್ಲೂಕೋಸ್, ಕ್ಯಾಲ್ಸಿಯಂ ಮತ್ತೆ ಕಬ್ಬಿಣದ ಅಂಶ ಇರುತ್ತೆ. ಓಕೆ ಲವೀನಾ ಅವರೇ, ನಿಮ್ಮಮ್ಮ ಏನು ಮಾಡಿರ್ಬೋದು ಅನ್ಸುತ್ತೆ? ನೋಡ್ತಾ ಇದ್ದೀರಾ, ಇಂಗ್ರೀಡಿಯೆಂಟ್ಸ್ ಎಲ್ಲ ಇದೆ. ಅವ್ರು ಏನು ಮಾಡಕ್ಕೆ ಪ್ಲ್ಯಾನ್ ಮಾಡಿದ್ರು, ಯಾವುದನ್ನು ಚೂಸ್ ಮಾಡಿದ್ರು, ಏನು ಅನಿಸ್ತಾ ಇದೆ ನಿಮಗೆ? ಅವರು ಅಕ್ಕಿ ತೊಳೆದಿಟ್ಟಿದ್ದಾರೆ, ಕೊತ್ತಂಬರಿ ಕಮ್ಮಿ ಆಗಿದೆ, ಇದು ರುಬ್ಕೊಂಡಿದ್ದಾರಾ? ಯಾವುದೋ ರೈಸ್ ಮಾಡಕ್ ರೆಡಿ ಮಾಡಿಟ್ಟಿದ್ದಾರೆ. ಅಕ್ಕಿ ನೋಡಿ ರೈಸ್ ಮಾಡಕ್ ರೆಡಿ ಮಾಡಿಟ್ಟಿದ್ದಾರೆ. ಯಾವ ರೈಸ್ ಮಾಡಕ್ ರೆಡಿ ಮಾಡಿಟ್ಟಿದ್ದಾರೆ ಅನ್ಸುತ್ತೆ? ಕೊತ್ತಂಬರಿ ಇದೆ, ಸೊ ಮೋಸ್ಟ್ಲಿ ಕೊತ್ತಂಬರಿ ಯೂಸ್ ಮಾಡಿದ್ದಾರೆ ಅನ್ಕೊಳ್ತೀನಿ. ಐ ಥಿಂಕ್ ಒಗ್ಗರಣೆ ಹಾಕ್ಬೇಕನ್ಸುತ್ತೆ. ಅದನ್ನು ಒಗ್ಗರಣೆ ಹಾಕ್ಬೇಕಂತ ಅನ್ಸುತ್ತೆ. ಹೌದು. ಓಕೆ, ಅವ್ರು ಏನ್ ಮಾಡ್ಬೇಕು ಅಂತ ಇದ್ದಾರೆ? ಆ ಡಿಶ್ ಹೆಸರು ನಿಮಗೆ ಗೊತ್ತಿದ್ಯಾ? ಅಂದ್ರೆ ಗೊತ್ತಾಯ್ತಾ? ಮೋಸ್ಟ್ಲಿ ಗ್ರೀನ್ ಪುಲಾವ್ ಆ ಥರ ಏನೋ ಅನ್ಸುತ್ತೆ. ಓಕೆ, ನೀವು ಕಂಟಿನ್ಯೂ ಮಾಡಿ. ಏನ್ ಬೇಕು ನೆಕ್ಸ್ಟ್? ಒಂದು ಪ್ಯಾನ್ ತಗೊಳ್ಳೋಣ, ಒಂದು ಕುಕ್ಕರು. ಹೌದಾ? ಓಕೆ, ಆಲ್ರೆಡಿ ನಿಮ್ಮ ಅಮ್ಮ ರೆಡಿ ಮಾಡಿ ಅದಕ್ಕೆ ಆಯಿಲ್ ಹಾಕಿ ಇಟ್ಬಿಟ್ಟಿದ್ದಾರೆ. ಓಕೆ, ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕೋಣ. ಓಕೆ, ಈ ಪೇಸ್ಟ್ನ ಹಾಕೋಣ. ಇದು ಮಸಾಲೆ ವಾಸನೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಹಾಕಿರ್ತೀವಲ್ಲ, ಸೊ ಆ ಘಾಟ್ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಆಯಿಲ್ನಲ್ಲಿ. ನಿಮ್ಮ ಅಮ್ಮಂಗೆ ತುಂಬಾ ಇಷ್ಟ ಆಗಂತ ಕೆಲಸ ಏನ್ ಮಾಡಿದ್ರೆ ಇಷ್ಟ ಆಗುತ್ತೆ ನಿಮ್ಮ ಅಮ್ಮಂಗೆ ನೀವು, ಅಥವಾ ಏನ್ ಮಾಡಿದೀರಾ? ತುಂಬಾ ನೀಟ್ನೆಸ್ ಫ್ರೀಕ್ ಅಂತಾರಲ್ಲ, ಅದೊಂಥರ. ಅವ್ರಿಗೆ ಏನ್ ಥಿಂಗ್ಸ್ ತಗೊಂಡ್ರು ಅದೇ ಜಾಗದಲ್ಲಿ ಇಡಬೇಕು, ಏನ್ ಯೂಸ್ ಮಾಡಿದ್ರು ಅದನ್ನ ಕ್ಲೀನಾಗಿ ವಾಪಸ್ ಎತ್ತಿಡ್ಬೇಕು. ಅದೆಲ್ಲ ನಾನು ಸ್ವಲ್ಪ ಕೇರ್ಲೆಸ್ ಮಾಡ್ತೀನಿ. ನೀವು ಕೇರ್ಲೆಸ್ ಮಾಡ್ತೀರಾ? ಅದು ಆಗಲ್ಲ ಅವರಿಗೆ, ಆಗಲ್ಲ. ನೀಟಾಗಿರ್ಬೇಕು ತುಂಬಾ. ಅವರಿಗೆ ತುಂಬಾ ಸಂತೋಷ ಆಗುತ್ತೆ. ಅವರೆಲ್ಲ ಹೋಗಿ ಬಂದ್ರೆ ಎಲ್ಲ ಮನೇಲಿ ನೀಟಾಗಿದ್ರೆ ಬಯಲ್ಲ. ಅಂದ್ರೆ ಇವಾಗೂ ಬಯಸ್ಕೋತೀರಾ ಅದೊಂದು ವಿಷಯಕ್ಕೆ? ಇವಾಗ್ಲೂ ಅಷ್ಟೇ. ನಿಮ್ಮಮ್ಮ ನಿಮ್ಗೆ ಬೇಷ್ ಅಂದಿರೋಂಥ ಇನ್ಸಿಡೆಂಟ್ ಇದೆಯಾ ಯಾವಾಗಾದ್ರೂ? ಈ ವಿಷಯ ಇರ್ಬೋದು ಅಥವಾ ಇನ್ನೊಂದು ಬೇರೆ ಯಾವ್ದಾದ್ರು ವಿಷಯ ಇರ್ಬೋದು. ಫಸ್ಟ್ ಟೈಮ್ ನಾನು ಹೋಳಿಗೆ ಮಾಡಿದ್ದೆ. ಅವ್ರ ಹತ್ರ ಬರೀ ಫೋನಲ್ಲಿ ತಿಳ್ಕೊಂಡೆ ಹೆಂಗ್ ಮಾಡೋದಂತ. ಅದನ್ನ ಮಾಡ್ಕೊಂಡು ಹೋಗಿ ಅವ್ರಿಗೆ ಕೊಟ್ಟೆ ಹಬ್ಬದ ದಿವಸ. ಅದನ್ನ ತಿಂದು ಅವರು ನಾವು ಇಷ್ಟು ಇಯರ್ಸ್ ಎಕ್ಸ್ಪೀರಿಯನ್ಸ್ ಮಾಡಿ ಕೆಲಸ, ಐ ಮೀನ್ ಈ ತರ ಮಾಡಿ ನಮ್ಗೆ ಇವಾಗ ಬರತ್ತೆ ಆ ತರ ಮಾಡಕ್ಕೆ, ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಮಾಡಿದೆ ಅಂತ ಅವ್ರಿಗೆ ತುಂಬಾ ಖುಷಿ. ಅವಾಗ ತುಂಬಾ ಖುಷಿಯಾಗಿ ಹೋಗ್ಲಿದ್ರು ನಿಮ್ಮನ್ನ. ಹೌದು, ಇದಾಗಿದೆ.
ನೋಡಿ ಎಲ್ಲ ವಾಸನೆ ಹೋಗಿದೆ. ಓಕೆ, ಇವ್ರು ಎಷ್ಟು ರೈಸ್ ತಗೊಂಡಿದ್ದಾರೆ ಅದೇ ಸೇಮ್ ಕ್ವಾಂಟಿಟಿಗೆ ನೀರು ಹಾಕೊಳ್ಳೋಣ. ಸೊ ಫಸ್ಟ್ ನಾನು ರೈಸ್ ಹಾಕ್ಬಿಡ್ತಾ ಇದ್ದೀನಿ. ಓಕೆ, ಇನ್ನು ವಿಷಲ್ ಬರಕ್ ಟೈಮ್ ಇದೆ. ಅಷ್ಟರಲ್ಲಿ ನಾನು ನಿಮ್ಗೊಂದು ಮಾತು ಕೇಳಬೇಕು. ನಿಮ್ಮ ಅಮ್ಮನ ಹತ್ರ ನೀವು 99% ಎಲ್ಲ ಶೇರ್ ಮಾಡ್ತೀರಾ ಅಂತ ಹೇಳಿದ್ರಿ. ಇನ್ನು 1% ಯಾವ್ದು ನಿಮ್ಮ ಅಮ್ಮಗೆ ಗೊತ್ತಿಲ್ಲದೆ ಇರೋದನ್ನ ನೀವು ಇಲ್ಲಿ ಹೇಳಕ್ ಇಷ್ಟಪಡ್ತೀರಾ, ಯಾವ ಶೇರ್ ಮಾಡಿಲ್ಲ ಅಂತ? ಅದೇ ಅವ್ರಿಗೆ ಅಕ್ಸೆಪ್ಟ್ ಮಾಡಿದ್ರಲ್ಲ 3 years ಆದ್ಮೇಲೂ ನನಗೋಸ್ಕರ ಅವ್ರು ಅಕ್ಸೆಪ್ಟ್ ಮಾಡಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಬಟ್ ಅದನ್ನ ನಾನು ಎಕ್ಸ್ಪ್ರೆಸ್ ಮಾಡಕ್ ಬಂದಿರಲಿಲ್ಲ. ಅವರು ಅರ್ಥ ಮಾಡ್ಕೊಂಡಿರ್ತಾರೆ ಅನ್ಕೊಂಡಿರ್ತೀನಿ ಬೈ ನಾವು. ಬಟ್ ಇಲ್ಲಿ ನೀವು ಅದನ್ನ ಎಕ್ಸ್ಪ್ರೆಸ್ ಮಾಡಬೇಕು, ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳಬೇಕು. ಮಮ್ಮಿ ಪಪ್ಪ, ಥ್ಯಾಂಕ್ ಯು ಫಾರ್ ಆಲ್ ದಟ್ ಯು ಹ್ಯಾವ್ ಡನ್ ಫಾರ್ ಮಿ. ದಟ್ಸ್ ಇಟ್. ಓಕೆ, ಆಗಿದೆಯಾ ಇವಾಗ ಪಲಾವ್? ವಾವ್, ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದಾಗಿದೆ, ಗಮ್ ಅಂತ ಇದೆ. ಇದು ಹಿಂಗೆ ಬೇಕಂದ್ರೆ ತಿನ್ಬೋದು. ಹಾ, ಇವಾಗ ಏನ್ ಮಾಡೋಣ, ಒಂದು ಪ್ಯಾನ್ ತಗೊಳ್ಳೋಣ, ಒಂದು ಬಾಣಲಿ. ಈ ಅನ್ನನ ಇನ್ನೊಂದ್ಸಲ ಒಗ್ಗರಣೆ ಮಾಡ್ತೀನಿ. ಇದಕ್ಕೆ ನಾನು ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ಇದು ನಿಮ್ಮ ಅಮ್ಮನ ರೆಸಿಪಿನಾ ಅಥವಾ ಇದು ನೀವು ಓನ್? ಇಲ್ಲ, ನಾನು ಓನ್ ಆಗಿ ಮಾಡ್ತಾ ಇರೋದು. ಓಕೆ, ಒಂದು ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಎಲೆ ಹಾಕ್ತೀನಿ, ಪಲಾವ್ ಎಲೆ ಹಾಕ್ತಾ ಇದ್ದೀರಾ? ಚಕ್ಕೆ. ಓ, ಇವಾಗ ಹಾಕ್ತಾ ಇದ್ದೀರಾ ಎಲ್ಲ? ಸ್ಟಾರ್ಟಿಂಗ್ ಹಾಕೋದನ್ನ ನೀವು ಇವಾಗ ಹಾಕ್ತಾ ಇದ್ದೀರಾ? ಇದು ಫ್ಲೇವರ್ಗೋಸ್ಕರ. ಏಲಕ್ಕಿ, ಇದು ಮರಾಠಿ ಮೊಗ್ಗು, ಮೊಗ್ಗು, ಇದೊಂದು ಸ್ವಲ್ಪ ಮೇಸ, ಲವಂಗ 1-2. ಇವಾಗ ಇದಕ್ಕೆ ಸ್ವಲ್ಪ ನಾನು ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ, ಒಂದು ಸ್ವಲ್ಪ. ಗಮ್ ಅಂತ ಇದೆ ಫ್ರಾಗ್ನೆನ್ಸು. ಆಫ್ ಮಾಡ್ಬೋದು ನಾನು ಇವಾಗ. ಆಫ್ ಮಾಡ್ಲಾ? ಹಾಂ. ಕೊತ್ತಂಬರಿ ಸೊಪ್ಪಿನ ಪಲಾವ್ ಘಮ ಘಮ ಅಂತ ಇದೆ. ಇದ್ರ ಮೇಲೆ ಒಂದು ಸ್ವಲ್ಪ ಕೊರಿಯಾಂಡರ್ ಗಾರ್ನಿಶಿಂಗ್. ಹಾಂ, ಗೋಡಂಬಿ ಹಾಕೋಣ. ರೆಡಿ ಇದೆ ಕೊತ್ತಂಬರಿ ಸೊಪ್ಪಿನ ಪಲಾವ್. ಫಸ್ಟ್ ಟೇಸ್ಟ್ ಮಾಡೋದಕ್ಕೆ ನಿಮ್ಮ ತಾಯಿಯವ್ರನ್ನ ಕರೆಯೋಣ. ಹಾಂ, ಕರಿಯೋಣ. ನೀವೇ ಕರೀರಿ. ಮಮ್ಮಿ. ಅಮ್ಮ, ನೀವು ರೆಸಿಪಿನ ಅರ್ಧ ಮಾಡಿಟ್ಟು ಹೋಗಿದ್ರಿ, ಅದನ್ನ ನಿಮ್ಮ ಮಗಳು ಬಂದು ಕಂಪ್ಲೀಟ್ ಮಾಡಿದ್ದಾರೆ. ಕೊತ್ತಂಬರಿ ಸೊಪ್ಪಿನ ಪಲಾವ್ ರೆಡಿ ಇದೆ. ನೀವು ಟೇಸ್ಟ್ ಮಾಡಿ ಅವ್ರು ಹೇಗೆ ಮಾಡಿದ್ದಾರೆ ಅಂತ ಹೇಳಿ, ಜೊತೆಗೆ ನೀವಾಗಿದ್ರೆ ಹೇಗೆ ಮಾಡ್ತಾ ಇದ್ರಿ ಅನ್ನೋದನ್ನು ನಮ್ಗೆ ಹೇಳಿ. ನೀವು ಇದನ್ನ ಟೇಸ್ಟ್ ಮಾಡೋದ್ರ ಜೊತೆಗೆ ನೀವು ಮಾಡದೇ ಇರೋ ಥರ ಒಂದು ಸ್ಪೆಷಲ್ ಆಗಿ ಏನೋ ಇದಕ್ಕೆ ಆ್ಯಡ್ ಮಾಡಿದ್ದಾರೆ ಅವರು, ಅದನ್ನ ಏನು ಅಂತ ನೀವು ತಿನ್ಬಿಟ್ಟು ಹೇಳಬೇಕು, ಕಂಡಿಡಿಬೇಕು. ಏನ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ? ಅದು ಎಕ್ಸ್ಟ್ರಾ ಫೈನಲ್ ಆಗಿ ಇನ್ನೂ ಒಂದ್ಸತಿ ಒಗ್ಗರಣೆ ಮಾಡಿದಾಳು ಅವಳು. ಅದರಲ್ಲಿ ಕಸ್ತೂರಿ ಮೇಥಿ ಇದು ಸ್ವಲ್ಪ ಫ್ಲೇವರ್ ಬಂದಿದೆ. ನೀವು ಮಾಡ್ತಾ ಇದ್ರ ಅದನ್ನ? ಇಲ್ಲ, ನಂದು ಅಷ್ಟೇ ಫೈನಲ್ ಅನ್ಕೊಂಡಿದ್ದೆ. ಎಕ್ಸ್ಟ್ರಾ ಈಗ ಅವಳು ಸ್ಪೆಷಲ್ ಆಗಿ ಅಂದ್ರೆ ಅಮ್ಮ ಮಗಳು ತುಂಬಾ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದೀರಾ ಅಂತ ಆಯ್ತು. ಅವ್ರು ಮಾಡೋವಾಗ ಅದನ್ನೇ ಹೇಳಿದ್ರು, ನಮ್ಮಮ್ಮ ಇದನ್ನ ಮಾಡ್ತಾ ಇರ್ಲಿಲ್ಲ, ನಾನು ಮಾಡಿದೀನಿ ಅಂತ. ನಾನು ಟೇಸ್ಟ್ ಮಾಡ್ತೀನಿ, ನನ್ನ ಜೊತೆಗೆ ನೀವು ಟೇಸ್ಟ್ ಮಾಡಿ, ನೀವು ಮಾಡಿರೋ ಡಿಶ್ ಹೇಗಿದೆ ಅಂತ ಹೇಳಿ. ಅಮ್ಮ ಮಗಳು ಇಬ್ರು ಸೇರಿ ಕಂಪ್ಲೀಟ್ ಮಾಡಿದ್ದೀರಾ. ನೀವು ಅರ್ಧ ಮಾಡಿದ್ರಿ, ನೀವು ಅರ್ಧ ಮಾಡಿದ್ರಿ. ಚೆನ್ನಾಗಿದೆ ಅಂತ ಅನಿಸ್ತಾ ಇದೆಯಾ? ಚೆನ್ನಾಗಿದೆ. ನಿಮಗೇನು ಅನಿಸ್ತಾ ಇದೆ ಅಮ್ಮ? ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಅಷ್ಟು ಕಾನ್ಫಿಡೆನ್ಸ್ ನಿಮ್ಗೆ ಮಗಳ ಮೇಲೆ? ಚೆನ್ನಾಗಿದೆ, ನಿಜವಾಗ್ಲೂ ಸೂಪರ್ ಆಗಿದೆ ರೀ. ತುಂಬಾ ಚೆನ್ನಾಗಿದೆ. ಕೊರಿಯಾಂಡರ್ ಪಲಾವ್ ಮಾಡುವ ವಿಧಾನ: ಮೊದಲು ಒಂದು ಮಿಕ್ಸಿ ಜಾರಿಗೆ ಕಾಯಿ ತುರಿ, ಹಸಿ ಮೆಣಸಿನಕಾಯಿ, ಶುಂಠಿ, ಚಕ್ಕೆ ಹಾಗೂ ಲವಂಗದ ಪುಡಿ, ಬಂಡೆ ಹೂ, ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ನಂತರ ಒಂದು ಕುಕ್ಕರಿಗೆ ಇಮಾಮಿ ಸನ್ಫ್ಲವರ್ ಆಯಿಲ್ ಹಾಕಿ ಕಾದ ನಂತರ ಈರುಳ್ಳಿ, ರುಬ್ಬಿದ ಮಿಶ್ರಣ, ತೊಳೆದ ಅಕ್ಕಿ, ನೀರು ಹಾಕಿ 2 ವಿಜಲ್ ಕೂಗಿಸಿ. ನಂತರ ಒಂದು ಪ್ಯಾನ್ಗೆ ತುಪ್ಪ, ಜೀರಿಗೆ, ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ, ಮರಾಠಿ ಮೊಗ್ಗು, ಲವಂಗ, ಸೋಂಪು, ಮೊದಲೇ ಮಾಡಿದ್ದ ಅನ್ನ ಹಾಕಿ ಕಲಸಿಕೊಳ್ಳಿ. ಈಗ ತಯಾರಾದ ಪಲಾವನ್ನು ಸರ್ವಿಂಗ್ ಬೌಲಿಗೆ ಹಾಕಿ ಕೊತ್ತಂಬರಿ ಸೊಪ್ಪು ಹಾಗೂ ಗೋಡಂಬಿಯಿಂದ ಅಲಂಕರಿಸಿ. ಈಗ ರುಚಿಕರವಾದ ಕೊರಿಯಾಂಡರ್ ಪಲಾವ್ ಸವಿಯಲು ಸಿದ್ಧ.
ಅಮ್ಮ ಮಗಳು ಇಬ್ರು ಸೇರಿ ಕೊತ್ತಂಬರಿ ಸೊಪ್ಪಿನ ಪಲಾವ್ ಮಾಡಿದ್ರಿ, ಟೇಸ್ಟ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ನಮ್ಮ ಸಮೀಕ್ಷೆಯ ಪ್ರಕಾರ ಇದು ಸರಿ. ಊಟ ಆದ್ಮೇಲೆ ತಾಂಬೂಲ ಹಾಕೋದ್ರಿಂದ ಜೀರ್ಣಶಕ್ತಿ ವೃದ್ಧಿ ಆಗುತ್ತೆ, ಜೊತೆಗೆ ಬಾಯಿ ವಾಸನೆ ಕೂಡ ಹೋಗುತ್ತೆ. ಇಷ್ಟೊತ್ತು ನೀವು ಇಬ್ರು ನಮ್ಗೆ ಒಳ್ಳೊಳ್ಳೆ ಅಡಿಗೆಗಳನ್ನ ಹೇಳ್ಕೊಟ್ಟಿದ್ರ. ನಾನ್ ಕೂಡ ಟೇಸ್ಟ್ ಮಾಡಿ ತುಂಬಾ ಖುಷಿಯಾಗಿದ್ದೀನಿ. ಹೊಸ ಹೊಸ ತರ ಅಡಿಗೆಗಳನ್ನ ಮಾಡಿದಿರಾ ಇವತ್ತು. ಜೊತೆಗೆ ಇವಾಗ ಅಮ್ಮನ ಮಗಳ ರೌಂಡು. ನೀವು ಒಂದು ಡಿಶ್ ಪ್ರಿಪೇರ್ ಮಾಡ್ತೀರಾ, ನೀವು ಒಂದು ಡಿಶ್ ಪ್ರಿಪೇರ್ ಮಾಡ್ತೀರಾ. ಆದರೆ ನಾನು ಟೇಸ್ಟ್ ಮಾಡಲ್ಲ, ನೀವು ಟೇಸ್ಟ್ ಮಾಡಲ್ಲ. ಒಬ್ರು ಸ್ಪೆಷಲ್ ಗೆಸ್ಟ್ ಬಂದು ಅದನ್ನ ಟೇಸ್ಟ್ ಮಾಡಿ ಹೇಗೆ ಮಾಡಿದ್ದೀರಾ ಅನ್ನೋದನ್ನ ಹೇಳ್ತಾರೆ. ಓಕೆ, ನಿಮ್ಮ ರೆಸಿಪೀಸ್ ಏನು ಮಾಡ್ತೀರಾ ಅನ್ನೋದನ್ನ ಹೇಳ್ತೀರಾ ಇವಾಗ? ಪನ್ನೀರ್ ಪೆಪ್ಪರ್ ರೋಸ್ಟ್ ಅಂತ. ಓಕೆ, ಪನ್ನೀರ್ ಪೆಪ್ಪರ್ ರೋಸ್ಟ್ ಮಾಡ್ತಾ ಇದ್ದೀರಾ ಇಬ್ರು. ಹಾಗಾದ್ರೆ ನೀವು ಈ ಕಡೆ ಬನ್ನಿ, ನಿಮ್ಮ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ. ಅಮ್ಮ ನಿಮ್ದು ಇಲ್ಲಿದೆ. ಸ್ಟಾರ್ಟ್ ಮಾಡ್ತೀರಾ? ಓಕೆ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ಸುತ್ತೆ ಹೇಳ್ಬಿಡಿ. ಪನ್ನೀರು, ಕೊತ್ತಂಬರಿ ಸೊಪ್ಪು, ಪೆಪ್ಪರ್ ಪೌಡರು, ಸಾಲ್ಟು, ಬೆಳ್ಳುಳ್ಳಿ, ಕರಿಬೇವು, ಸ್ವಲ್ಪ ಆಯಿಲ್ ಬೇಕು. ನಿಮ್ಮ ಟೈಮ್ ಶುರು. ನಿಮ್ಮಮ್ಮ ನೋಡಿ ಎಷ್ಟು ಎಕ್ಸ್ಪೀರಿಯನ್ಸ್, ಕೈಯಲ್ಲಿ ಪಟ ಪಟ ಅಂತ ಮಾಡ್ತಾ ಇದ್ದಾರೆ. ಲವಿನ್ ಅವರೇ, ಫ್ರೀ ಟೈಮಲ್ಲಿ ಹೌದು, ನಿಮ್ಮ ಎಜುಕೇಶನ್ ಬಿಟ್ಟು ಬೇರೆ ಏನ್ ಮಾಡ್ತೀರಾ ಇವಾಗ? ಹೌಸ್ ವೈಫ್ ಅಂತ ಹೇಳ್ತೀರಾ, ಮನೆಯಲ್ಲಿ ಫ್ರೀ ಟೈಮ್ ಇರುತ್ತೆ, ಹೌದು. ಏನ್ ಮಾಡ್ತೀರಾ? ನನಗೆ ಫೈನ್ ಆರ್ಟ್ಸ್ ಅಂದರೆ ಚಿಕ್ಕವಳಿಂದನೇ ತುಂಬ ಇಷ್ಟ. ಓಕೆ, ಡ್ರಾಯಿಂಗ್ ಕ್ಲಾಸಸ್ ಎಲ್ಲ ಹೋಗ್ತಿದ್ದೆ ಮುಂಚೆ. ಈಗ ನಾನು ಸ್ವಲ್ಪ ಒಂದು ಹೈಸ್ಕೂಲಿಂದ ಬಂದಾಗಿಂದ ಪೇಂಟಿಂಗ್ಸ್ ಮಾಡ್ತೀನಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಪೇಂಟಿಂಗ್ಸು, ಪೋರ್ಟ್ರೇಟ್ಸು. ಮುಂಚೆ ಕ್ಲಾಸ್ಗೆ ಹೋಗಿ ಕಲ್ತಿರೋದನ್ನ ಇವಾಗ ಫ್ರೀ ಟೈಮಲ್ಲಿ ಮಾಡ್ತೀರಾ? ಮಾಡ್ತೀನಿ. ಪೇಂಟಿಂಗ್ ಎಲ್ಲ? ಹೌದು. ಪನ್ನೀರ್ ಪೆಪ್ಪರ್ ಡ್ರೈ ಯಾರ ರೆಸಿಪಿ ಇದು? ನಾನು ಮಾಡ್ರನ್ ಟಚ್ ಇರೋದ್ರಿಂದ ನಾನು ಲವಿನ್ ಅವ್ರದ್ದು ಅಂತ ಅನ್ಕೊಂಡಿದೀನಿ. ನೀವೇ ಕ್ಲಾರಿಫೈ ಮಾಡ್ಬಿಡಿ ಯಾರ್ದು ಅಂತ. ನೀವು ಹೇಳಿದೆ ಕರೆಕ್ಟ್. ಕರೆಕ್ಟಾ? ಓ ಮನೇಲಿ ಒಂದ್ಸಲ ಇದು ಪನ್ನೀರ್ ಇತ್ತು, ಅದ್ರಲ್ಲಿ ಏನ್ ಮಾಡೋಣ ಅನ್ಕೊಂಡು ನಾನು ಇದನ್ನ ಟ್ರೈ ಮಾಡಿದೆ. ನಿಮ್ದೇ ಓನ್ ರೆಸಿಪಿ. ನೆಕ್ಸ್ಟ್ ಇದು ಗಾರ್ಲಿಕ್ ಸಣ್ಣದಾಗಿ ಹೆಚ್ಚಿರೋದು, ಬೆಳ್ಳುಳ್ಳಿನ ಹಾಕೊಳ್ಳೋಣ. ಕರಿಬೇವು ಚಿಕ್ಕದಾಗಿ ಬಿಡಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀರಾ? ಹೌದು. ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ. ಸಾಲ್ಟ್. ನೀವು ಒಗ್ಗರಣೆ ಡಬ್ಬಿ ಪ್ರೋಗ್ರಾಮ್ ಅಲ್ಲಿ ಬಂದು ಈ ರೆಸಿಪಿನ ಹೇಳ್ಕೊಟ್ಟಿರೋದ್ರಿಂದ ಇಡೀ ಕರ್ನಾಟಕ ಜನನೇ ನೋಡಿರ್ತಾರೆ. ನಾಳೆ ಅವರು ಅವ್ರ ಮನೆಯಲ್ಲಿ ಟ್ರೈ ಮಾಡ್ತಾರೆ. ತುಂಬಾ ಸಂತೋಷ ಹಂಗೆ ಮಾಡಿದ್ರೆ. ಅವ್ರಿಗೂ ಇಷ್ಟ ಆಗುತ್ತೆ. ಮಕ್ಕಳಿಗೆ ಮೋಸ್ಟ್ಲಿ ಇದೆಲ್ಲ ಫ್ರೈಡ್ ಐಟಮ್ ಅಲ್ಲ, ಇಷ್ಟ ಆಗುತ್ತೆ. ಕ್ರಿಸ್ಪ್ ಆಗಿರೋದೆಲ್ಲ ಅವ್ರಿಗೆ ಇಷ್ಟ ಅಲ್ಲ. ಒಂಚೂರು ಸಾಲ್ಟ್. ಇದಾಗಿದೆ. ಓಕೆ, ಇಬ್ರು ಇವಾಗ ಪನ್ನೀರ್ ಪೆಪ್ಪರ್ ಡ್ರೈ ರೆಡಿ ಆಗಿದೆ. ಸರ್ವಿಂಗ್ ಬೌಲ್ ಕೊಡ್ತೀನಿ. ಪನ್ನೀರ್ ಪೆಪ್ಪರ್ ಡ್ರೈ ಲವೀನಾ ಅವರು, ಪುಷ್ಪಮ್ಮ ಅವರು ಮಾಡಿರೋದು ರೆಡಿ ಇದೆ. ಆದರೆ ಇದನ್ನ ನಾವು ಯಾರೂ ಟೇಸ್ಟ್ ಮಾಡ್ತಾ ಇಲ್ಲ. ಇದನ್ನ ಟೇಸ್ಟ್ ಮಾಡೋದಕ್ಕೆ ಒಬ್ರು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ನಿಮ್ಮ ಹಸ್ಬೆಂಡ್ ಬಂದಿದ್ದಾರೆ, ವಿವೇಕ್ ಅವರು. ಅವ್ರು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾರೆ. ಬನ್ನಿ ವಿವೇಕ್ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತ ವಿವೇಕ್ ಅವರೇ. ವಿವೇಕ್ ಅವರೇ, ನಿಮ್ಮ ವೈಫು ಮತ್ತೆ ನಿಮ್ಮ ಅತ್ತೆಯವರು ಇಬ್ರು ಪನ್ನೀರ್ ಪೆಪ್ಪರ್ ಡ್ರೈ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ನಿಮ್ಗೆ ಇದಕ್ಕೆ ಮುಂಚೆ ನಿಮ್ಮ ವೈಫ್ ಮಾಡಿದಾರ ಮನೆಯಲ್ಲಿ? ನಮ್ಮ ಮನೇಲಿ ಮಾಡಿದ್ದಾರೆ. ಟೇಸ್ಟ್ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಗೆ ನಿಮ್ಮ ಅತ್ತೆ ಮಾಡಿರೋದು ಯಾವುದು, ನಿಮ್ಮ ವೈಫ್ ಮಾಡಿರೋದು ಯಾವುದು ಅಂತ ಟೇಸ್ಟ್ ಮಾಡಿ ಹೇಳೋದಕ್ಕೆ ಈಸಿ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ನೀವು ಟೇಸ್ಟ್ ಮಾಡಿ ಯಾರು ಯಾವ್ದು ಮಾಡಿದ್ದಾರೆ ಅಂತ ಹೇಳ್ಬೇಕು. ನಿಮ್ಮ ವೈಫ್ ಮಾಡಿರೋದು ಯಾವ್ದು ಅನ್ನಿಸ್ತು, ನಿಮ್ಮ ಅತ್ತೆ ಅವ್ರು ಮಾಡಿರೋದು ಯಾವ್ದು ಅನ್ನಿಸ್ತು? ಎರಡು ಸಿಮಿಲರ್ ಆಗಿದೆ, ನೋ ಡಿಫ್ರೆನ್ಸ್ ಅಟ್ ಆಲ್.
ಸೊ ಕಷ್ಟ ಆಗ್ತಾ ಇದೆ ಹೇಳೋದಕ್ಕೆ, ಜಡ್ಜ್ಮೆಂಟ್ ಮಾಡೋದಕ್ಕೆ. ಇದು ನಿಮ್ಮ ವೈಫ್ ಸ್ಪೆಷಲ್ ರೆಸಿಪಿ ಅಂತ ನಾನು ಕೇಳಿದೆ. ಅವರೇ ಮಾಡಿ ಓನ್ ಆಗಿ ರೆಸಿಪಿನ ಕಂಡಿಡ್ಕೊಂಡಿರೋದು ಅಂತ. ಹಾಗಾಗಿ ಸ್ವಲ್ಪ ಟೇಸ್ಟಲ್ಲಿ ಡಿಫ್ರೆನ್ಸ್ ಇರುತ್ತಲ್ವಾ? ಇಲ್ಲ, ಎರಡು ಸಿಮಿಲರ್ ಆಗಿದೆ. ಮೋಸ್ಟ್ಲಿ ಅವರು ಹೇಳ್ಕೊಟ್ಟಿರ್ಬೋದು ಅದಕ್ಕೆ. ಓಕೆ, ನಿಮಗೆ ಇದರಲ್ಲಿ ಏನಾದರೂ ಸ್ವಲ್ಪ ಸಾಲ್ಟು ಪೆಪ್ಪರ್ ಜಾಸ್ತಿ ಆಗಿದೆ, ಕಡಿಮೆ ಆಗಿದೆ, ಆ ಥರ ಏನಾದರೂ ಡಿಫ್ರೆನ್ಸ್ ಅನಿಸ್ತಾ ಇದೆಯಾ? ಇದರಲ್ಲಿ ಸ್ವಲ್ಪ ಜಾಸ್ತಿ ಸಾಲ್ಟ್ ಜಾಸ್ತಿ ಇದೆ. ಸಾಲ್ಟ್ ಜಾಸ್ತಿ ಇದೆ ಇದರಲ್ಲಿ ಇಟ್ಸ್ ಓಕೆ. ಹಾಂ, ಸೊ ಬಟ್ ಟೇಸ್ಟ್ ವೈಸ್ ಬೋತ್ ಆರ್ ಸಿಮಿಲರ್. ಸ್ವಲ್ಪ ಸಾಲ್ಟ್ ಜಾಸ್ತಿ ಹಾಕಿದ್ದಾರೆ ಅಂದರೆ ಹಾಗೆ ಸ್ವಲ್ಪ ನಿಮ್ಗೆ ಗೊತ್ತಲ್ಲ, ಮನೆಯಲ್ಲಿ ಡೈಲಿ ಊಟ ಮಾಡ್ತೀರಾ, ಅವ್ರು ಮಾಡಿದ ಅಡುಗೆ ಎಲ್ಲ. ನಿಮ್ಮ ವೈಫ್ ಉಪ್ಪು ಸಾಲ್ಟ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾರಾ? ಯೂಶಲಿ ಸಾಲ್ಟ್ ಕಮ್ಮಿ ಆಗ್ತದೆ. ಅಂದ್ರೆ ಇದು ನಿಮ್ಮ ಅತ್ತೆ ಮಾಡಿರೋದು ಅಂತ ಹೇಳ್ತಾ ಇದ್ದೀರಾ, ಇದು ನಿಮ್ಮ ವೈಫ್ ಮಾಡಿರೋದು ಅಂತ ಹೇಳ್ತಾ ಇದ್ದೀರಾ. ಓಕೆ, ನೋಡೋಣ. ಓ, ಇದು ನಿಮ್ಮ ವೈಫ್ ಮಾಡಿರೋದು. ನೀವು ಗೆಸ್ ಮಾಡಿದ್ದು 100% ಕರೆಕ್ಟ್ ಆಗಿದೆ ವಿವೇಕ್ ಅವರೇ. ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ, ಅತ್ತೆ ಮತ್ತೆ ನಿಮ್ಮ ವೈಫ್ ಇಬ್ರು ಮಾಡಿದ್ದನ್ನ ಟೇಸ್ಟ್ ಮಾಡಿದ್ರಿ, ಜೊತೆಗೆ ಆನ್ಸರ್ ಕೂಡ ಕರೆಕ್ಟ್ ಆಗಿ ಕೊಟ್ಟಿದ್ದೀರಾ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಗೆ ಅನ್ನಿಸ್ತು? ಆನ್ ಅ ಹೋಲ್ ಇಟ್ಸ್ ಅ ಗುಡ್. ಐ ಲೈಕ್ ದಿ ಪ್ರೋಗ್ರಾಮ್. ಓಕೆ, ಥ್ಯಾಂಕ್ ಯು. ಇಬ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ, ಒಳ್ಳೊಳ್ಳೆ ರೆಸಿಪಿಗಳನ್ನ ಮಾಡಿಕೊಟ್ರಿ, ತುಂಬಾ ಚೆನ್ನಾಗಿತ್ತು ಕೂಡ. ಲವೀನಾ ಅವರೇ, ಹೇಗೆ ಅನ್ನಿಸ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದು ನಿಮಗೆ? ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಎಲ್ಲರೂ ಫ್ರೆಂಡ್ಲಿ ಆಗಿದ್ದಾರೆ ಇಲ್ಲಿ. ಸೊ ಇದು ಕ್ಯಾಮ್ರಾ ಫಿಯರು ಏನು ಕಾನ್ಶಿಯಸ್ನೆಸ್ ಇರಲಿಲ್ಲ. ನಿಮ್ಗೆ ಹೇಗೆ ಅನ್ನಿಸ್ತಮ್ಮ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು, ಭಾಗವಹಿಸಿದ್ದು? ಬರೋಕ್ಕೆ ಮುಂಚೆ ಸ್ವಲ್ಪ ಹೆದರಿಕೆ ಇತ್ತು, ಈಗ ಬಂದಮೇಲೆ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು. ಖುಷಿ ಆಯಿತು ಎಲ್ಲ. ಮತ್ತು ಈ ಕಾರ್ಯಕ್ರಮಕ್ಕೆ ನಮಗೂ ಒಂದು ಚಾನ್ಸ್ ಸಿಕ್ಕು, ಇಲ್ಲಿ ಬಂದು ನಾವೆಲ್ಲ ನಡ್ಸ್ಕೊಂಡು ಹೋಗ್ತಾ ಇದೀವಲ್ಲ, ಅದು ನೋಡಿ ನಾನು ಸ್ವಲ್ಪ ಖುಷಿ ಆಯಿತು. ಓಕೆ, ನೀವು ಇಲ್ಲಿವರೆಗೂ ಬಂದು ನಮ್ಗೆ ಒಳ್ಳೊಳ್ಳೆ ರೆಸಿಪೀಸ್ ಹೇಳ್ಕೊಟ್ಟಿದ್ದೀರಾ. ನಮ್ಮ ತಂಡದಿಂದ ಒಂದು ಪುಟ್ಟ ಕಿರುಕಾಣಿಕೆ. ಹೆನ್ಸ್ ಅಮೆರಿಕದ ನಂಬರ್ 1 ಅಪರಲ್ ಬ್ರ್ಯಾಂಡ್ಸ್ ಅವರಿಂದ 1000 ರೂಪಾಯಿ ಗಿಫ್ಟ್ ವೌಚರ್. ಥ್ಯಾಂಕ್ ಯು. ಆಯುರ್ವೇನ್ ನ್ಯೂಟ್ರಿಗೇನ್ ನ್ಯೂಟ್ರಿಸ್ಲಿಮ್ ಅವರಿಂದ ಒಂದು ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಎಂಡ್ಯೂರಾ ಹೋಮ್ ಅಪ್ಲಯನ್ಸಸ್ ಎಂಡ್ಯೂರಿಂಗ್ ಕ್ವಾಲಿಟಿ ಎಂಡ್ಯೂರಿಂಗ್ ವ್ಯಾಲ್ಯೂಸ್ ಅವರಿಂದ ಒಂದು ಎಲೆಕ್ಟ್ರಿಕ್ ಕೆಟಲ್. ಥ್ಯಾಂಕ್ ಯು. ಭಾರತ್ ಗ್ಲಾಸ್ ಅಂಡ್ ಕ್ರಾಕರೀಸ್ ಅವರಿಂದ ಒಂದು ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಜಯಶಂಕರ್ ಸಾರಿ ಪ್ಯಾಲೇಸ್ ವಿಪುರಂ ಬೆಂಗಳೂರು ಅವರಿಂದ 1000 ರೂಪೀಸ್ ಗಿಫ್ಟ್ ವೌಚರ್. ಥ್ಯಾಂಕ್ ಯು.